ಈಗ ಒಂದು ನಿಮಿಷನಪ್ಪ. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಸೈಟ್ ಕೊಡುವಂತ ವಿಚಾರದಲ್ಲಿ ಪ್ರತಿಯೊಂದು ಪಾರದರ್ಶಕ. ನಾವು ಯಾವುದೇ ಒಂದು ಪಕ್ಷಿಗಳನ್ನು ನೋಡಿಲ್ಲ. ನಾವು ಈ ಪಕ್ಷದವ್ರಿಗೆ, ಆ ಪಕ್ಷದವ್ರಿಗೆ, ಈ ಜಾತಿಯವರಿಗೆ, ಆ ಜಾತಿ, ಆ ಧರ್ಮ ಯಾವುದೂ ಕೂಡ ಇಲ್ಲ. ನಮ್ದು ಏನು ಮಾನದಂಡ, ಬಡವರು ಅನ್ನೋದು ಒಂದೇ ಮಾನದಂಡ. ಆ ಬಡವರಲ್ಲೂ ಕೂಡ ಯಾರೀ ಸೈಟ್ ಇಲ್ಲ ಅನ್ನೋದು. ಇಷ್ಟೇ ಮಾನದಂಡ ಇಟ್ಕೊಂಡು ನಾವು ಇವತ್ತ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಸೆಲೆಕ್ಷನ್ ಮಾಡಿದ್ದೀವಿ. ಏನೇ ಲೋಪದೋಷಗಳಿದ್ರೆ ಹೇಳ್ಬೋದು, ಯಾರಿಗೆ ಹಿಂಗ್ ಕೊಟ್ಟಿದ್ರಿ, ಅನ್ಯಾಯ ಆಗಿದೆ, ಅವ್ರಿಗೆ ಸೈಟ್ ಇದೆ, ಹೆಂಗ್ ಕೊಟ್ರಿ ಅಂತ ನೀವು ಕ್ವಶನ್ ಮಾಡ್ಬೋದು. ಅದಕ್ಕೂ ನಿಮ್ಗೆ ಅವಕಾಶ ಇದೆ. ಅಥವಾ ನಿಮ್ಗೆ ಏನಾದ್ರೂ ನನ್ನ ಸೈಟ್ ಇಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಕೇಳೋ ಹಕ್ಕು ಕೂಡ ನಿಮ್ಗೆ. ಅದಕ್ಕೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ. ಗಲಾಟೆ ಮಾಡಬೇಕು ಅಂತ ಉದ್ದೇಶಕ್ಕೆ ಬಂದಿರಂತ ಗುರುತುಮಾಡಿ ಕಳಿ ಹೇಳ್ತೀನಿ. ಗಲಾಟೆ ಮಾಡೋ ಉದ್ದೇಶಕ್ಕೆ ಬಂದ ಗುರುತಿನ ಕಳಿ ಅವ್ರನ್ನ. ಎಲ್ಲರೂ ಕುತ್ಕೊಳ್ರಪ್ಪ. ಏನಪ್ಪ ಗಲಾಟೆ ಮಾಡೋದು, ವಿಡಿಯೋ ಮಾಡಪ್ಪ. ಕುತ್ಕೊಳ್ಳಮ್ಮ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಏ ಇರಪ್ಪ. ಗಲಾಟೆ ಮಾಡಕ್ ಬಂದಿಲ್ಲ ನಾನು. ನಿಂತ್ಕೊಂಡೆ ಕೇಳು. ವಿಡಿಯೋ ಮಾಡಿ ಗಲಾಟೆ ಮಾಡೋದು ಅವ್ರಿಗೆ ಏನು ಅಂತ ಕೇಳೋಣ. ಗಲಾಟೆ ಮಾಡಬೇಡಪ್ಪ, ಮಾತಾಡ್ಬೇಡ. ಏನು ನಿವೇಶನ ರಹಿತರಿಗೆ ನಿವೇಶನ ಪಾರದರ್ಶಕ ಆಯ್ಕೆ ನಡೆಸುತ್ತಿದ್ದೇವೆ. ವಿನಾಕಾರಣ ಗೊಂದಲ ವಾತಾವರಣ ಸೃಷ್ಟಿಸಿದರೆ ಕಾನೂನು ರೀತಿ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಎಚ್ಚರಿಸಿದರು. ತಾಲೂಕಿನ ಚಿಕ್ಕಕುರಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಏರ್ಪಡಿಸಿದ್ದ ಆಶ್ರಯ ಸಮಿತಿ ಫಲಾನುಭವಿಗಳ ಆಯ್ಕೆಯ ವಿಶೇಷ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು, ಈ ವಿಚಾರದಲ್ಲಿ ಯಾವುದೇ ಪಕ್ಷ ರಾಜಕೀಯ ಮಾಡುವ ವಿಚಾರವೇ ಇಲ್ಲ. ಬಡತನ ಒಂದೇ ಮಾನದಂಡ. ಸಭೆಯಲ್ಲಿ ಆಯ್ಕೆ ಮಾಡಿದ ಫಲಾನುಭವಿಗಳಿಗೆ ಮುಂದಿನ ದಿನಗಳಲ್ಲಿ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು. ನಿವೇಶನಕ್ಕಾಗಿ ಮಂಜೂರಾಗಿರುವ ಜಮೀನುಗಳಲ್ಲಿ ವಾಸಯೋಗ್ಯಕ್ಕೆ ಅನುಕೂಲವಾಗುವಂತೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದರು. ಚಿಕ್ಕಕುರಗೋಡು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ನಿವೇಶನ ಪಟ್ಟಿ ತಯಾರಿಕಾ ವಿಚಾರದಲ್ಲಿ ಏಕಪಕ್ಷೀಯವಾಗಿ ಮಾಡಲಾಗಿದೆ. ಒಂದು ಗ್ರಾಮದವರಿಗೆ ಇನ್ನೊಂದು ಗ್ರಾಮದಲ್ಲಿ ನಿವೇಶನ ನೀಡಲಾಗಿದೆ. ಇದ್ಯಾವ ನ್ಯಾಯ ಎಂದು ಪ್ರಶ್ನಿಸಿದಾಗ ಸಭೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಪೊಲೀಸರ ಮಧ್ಯ ಪ್ರವೇಶಿಸಿ ಗ್ರಾಮದ ಕೆಲವರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸ್ ಠಾಣೆಗೆ ತೆರಳಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಚಿಕ್ಕಕುರಗೋಡು ಗ್ರಾಮ ಪಂಚಾಯಿತಿಗೆ 6 ಎಕರೆ 24 ಗುಂಟೆ ಜಮೀನು ಮಂಜೂರಾಗಿದ್ದು 603 ಅರ್ಜಿ ಸಲ್ಲಿಕೆಯಾಗಿದೆ. ಈ ವಿಶೇಷ ಗ್ರಾಮ ಸಭೆಯಲ್ಲಿ ಮೊದಲ ಹಂತದಲ್ಲಿ 66 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. ಮಾಡ್ತೀವಿ, ಎಲ್ಲರಿಗೂ ನಮ್ಮ ಪಕ್ಷ ಭೇದ ಮಾಡಲ್ಲ ಅಂತ ಹೇಳಿರೋದು ಸುಮ್ಮನೆ ನೆಪ ಮಾತ್ರಕ್ಕೆ ಅವರು ಸುಮ್ಮನೆ ಮೀಡಿಯಾ ಮುಂದೆ ತೋರಿಸ್ಕೊಂಡಿರೋದು ಅಷ್ಟೇ. ಈಗ ಅವ್ರು ಕೊಟ್ಟಿರೋ ಪಟ್ಟಿಯಲ್ಲಿ ಎಲ್ಲರಿಗೂ ಮನೆಗಳಿದ್ದಾವೆ. ರೀಸೆಂಟ್ ಆಗಿ ಮನೆಗಳು ಬಂದಿದ್ದಾವೆ, ಮನೆಗಳು ಕಟ್ಕೊಂಡಿದ್ದಾರೆ, ಅಂಥವ್ರ ಹೆಸರುಗಳು ಇದ್ದಾವೆ. ಸುಮ್ಮನೆ ಅವರು ಪಾರದರ್ಶಕವಾಗಿ ಮಾಡ್ತೀವಿ ಅಂತ ಅದು ಸುಳ್ಳು. ಈಗ ಅವಾಗ ಅದನ್ನು ಯಾರನ್ನಾದರೂ ನಿಮಗೆ ಅದೇ ಸರ್, ನಾವು ಅಲ್ಲಿ ಬರೋಷ್ಟೊತ್ತಿಗೆ ಅವ್ರು ಮುಗಿಸ್ಬಿಟ್ರು. ಅದರಿಂದ ನಾವು ಹೇಳಿಲ್ಲ. ನಾವು ಈಗ ಹೋಗಿ ಯುವ ಸಾಹೇಬರಿಗೆ ತಿಳಿಸಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಏನೇನು ಲಿಸ್ಟ್ ಇದೆಯೋ ನಮ್ಮ ತೊಂಡೆಬಾವಿ ಊರು, ಅದರಲ್ಲಿ ಈಗ ನಾವು ಆ ಲಿಸ್ಟ್ ನೋಡಿದ್ರೆ ಆ ಮನೆಗಳಿದ್ದಾವೆ. 2 ಮಾತ್ರ ಪಾರದರ್ಶಕವಾಗಿದೆ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮೂರಿಗೆ ಸಂಬಂಧಪಟ್ಟಿದ್ದು, ಮಿಕ್ಕಿದ್ದೆಲ್ಲ ಸುಳ್ಳು. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗರಾಜ್. ಯಾವ ಸರ್ಕಾರಕ್ಕೆ ಗೊತ್ತಿಲ್ವಾ ಅಣ್ಣ? ಹೋಗ್ಲಿ, ನಮ್ಮಂತವ್ರಿಗೆ ಬನ್ನಿ. ಎಲ್ಲ ನಮ್ಮ ಮನೆಗಳು ನೋಡ್ರಿ, ನಮ್ಮ ಪರಿಸ್ಥಿತಿ ಗಂಡರು ಎಲ್ಲ ನಮ್ಮಂತ ಮಧ್ಯ ತರಗತಿ ಕುಟುಂಬದವ್ರು ಕೊಡ್ಬೇಕು. ಎಲ್ಲ ಜಮೀನು ಎಲ್ಲ ಇರೋರ್ಗೆ ಕೊಟ್ಟವ್ರೆ, ನಮ್ಮಂತವ್ರಿಗೆ ಬೇಡವಾ? 18 ವರ್ಷದಿಂದ 19 ಆಶಾನ್ನ 1 ಎಕರೆ ಅಷ್ಟೇ ನಮಗೆ. ಆಶಾನ್ನ 1 ಎಕರೆ ಅಷ್ಟೇ ನಮಗೆ. ಬನ್ನಿ ನಮ್ಮ ಮನೆ ಕಡೆ, ಮನೆಗಳ ಪರಿಸ್ಥಿತಿ ಹೆಂಗೈತೆ, ನಮ್ಮ ಮನೆಗಳು ಹೆಂಗವೆ ಎಲ್ಲಂತ ಬನ್ನಿ ನೋಡ್ರಿ. ಮಾತ್ರ ಸೈಟ್ ಕೊಟ್ಟಿಲ್ಲ, ನಾವು ಮಾತ್ರ ಬರ್ತಿದ್ದೀವಿ. 5 ವರ್ಷದಿಂದ 10 ವರ್ಷದಿಂದ ಬೈತಾನೆ ಇದ್ದೀವಿ. ಎಷ್ಟಲ್ಲಿ ಅರ್ಜಿ ಹಾಕಿದ್ದೀರಾ? ಹಾಕಿದ್ದೀವಿ,
3-4 ಸತಿ ಹಾಕಿದ್ವಿ. ನಮಗೂ ಇವತ್ತು ನಿಮ್ಮ ಹೆಸರು ಕರೆದ್ರಾ? ಹೆಸರು ಕಲ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ನೀವೇನಾದ್ರು? ಹೆಸರು ಚಿಕ್ಕೂರುಗೋಡಲ್ಲಿ ಎಲ್ಲ ಮೀಟಿಂಗ್ ಮಾಡಿಬಿಟ್ಟು ಸೈಟಿಗೆ ಹಂಚಿಕೆಯನ್ನು ಕೊಡ್ತೀವಿ ಅಂತ ಎಲ್ಲರ ಊರಲ್ಲಿ ಎಲ್ಲ ಅರ್ಜಿಗಳು ಹಾಕಿದ್ದಾರೆ. ಹಾಕಿದ್ರು ಅವ್ರು ಬೇಕಾಗಿರೋವ್ರಿಗೆ ಅವ್ರ ಫಲಾನುಭವಿಗಳು ಯಾರಿಗೆ ಬೇಕಾದ್ರೆ ಅವ್ರಿಗೆ ಸೆಲೆಕ್ಷನ್ ಮಾಡಿ ವಿ.ಒ. ಆಗಲಿ, ಅವರು ಪುಟ್ಸ್ವಾಮಿಗಳು ಶಾಸಕರಾಗಲಿ, ಇವರು PDO ಎಲ್ಲರೂ ಸೇರಿಬಿಟ್ಟು ಅವರೇ ನೆನ್ನೆ ಯಾವುದೋ ಮೀಟಿಂಗ್ ಅವರೇ ಮಾಡಿಕೊಂಡು ಅವ್ರ ಲೀಡರ್ಗಳನ್ನ ಕರೆಸಿ ಅವರೇ ಇದು ಮಾಡಿದ್ದಾರೆ. ನಾವು ಕೇಳಿದ್ರೆ ಎಲ್ಲ ಜನಗಳು ಊರಲ್ಲಿ ಕೆಲವರಿಗೆಲ್ಲ ಜಮೀನು ಇದ್ದಾವೆ, ಸೈಟುಗಳಿದ್ದಾರೆ. ಆದರೂ 2014-15 ಚೆನ್ನ ಶಿವಶಂಕರ್ ರೆಡ್ಡಿ ಶಾಸಕರಿಗೆ ಕೊಟ್ಟಿದ್ದಾರೆ ಸೈಟು. ಅವ್ರು ಮಾರಾಕಿದ್ದಾರೆ, ಅವ್ರು ದುಡ್ಡು ಮಾಡ್ಕೊಂಡು ಜಮೀನು ಇದು ಎಲ್ಲ ಇದೆ, ಆದರೂ ಅವ್ರು ಸೈಟ್ ಕೊಟ್ಟಿದ್ದಾರೆ. ಆದರೂ ಅವ್ರು ಪಾರ್ಟಿಯಲ್ಲಿ ಇದ್ದಾರೆ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಜನಗಳೆಲ್ಲ ಕೇಳ್ತಾ ಇದ್ದಾರೆ, ಯಾವುದೇ ರೀತಿ ಅವ್ರಿಗೆ ಸೈಟ್ ಆಗಲಿ, ಮನೆ ಇಲ್ಲ. ನಮ್ಮ ಪಕ್ಕದಲ್ಲಿ ಮನೆ ಇರೋರಿಗೆ ಮನೇನೂ ಇಲ್ಲ, ಏನಿಲ್ಲ, ಪಾಪ ಗುಡಿಸಲಲ್ಲಿದ್ದಾರೆ. ಅವ್ರು ಕೇಳೋಕೆ ಹೋಗಿದ್ರೆ ಅವ್ರು ಬಿಡಲೇ ಇಲ್ಲ. ಯಾರು ಜಾಸ್ತಿ ಜೋರಾಗಿ ಮಾಡ್ತಾ ಇದ್ದಾರೋ ಅವ್ರು ಪುಟ್ಸ್ವಾಮಿಗಳು ಅವ್ರು ಇದು ಮಾಡ್ಕೊಳ್ಳಿ, ಆ ವಿಡಿಯೋ ಮಾಡಿರಿ, ಪೊಲೀಸವ್ರಿಗೆಲ್ಲ ಇದು ಮಾಡಿಬಿಟ್ಟು ಎತ್ತಾಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆಲ್ಲರೂ ಮಾತಾಡೋಕ್ಕೆ ಯಾರು ಮಾತಾಡ್ತಾರೋ ಅವ್ರಿಗೆಲ್ಲರೂ ಗಲಾಟೆ ಮಾಡಿದ್ದಾರೆ. ಅದಕ್ಕಾಗಿ ದೊಡ್ಡ ಗಲಾಟೆ ಮಾಡಿಬಿಟ್ಟು ಸೈಟ್ಗಳೆಲ್ಲ ಅವ್ರಿಗೆ ಬೇಕಾಗಿರೋರು ಅವ್ರಿಗೆ ಕೊಟ್ಟಿದ್ದಾರೆ. ನಮ್ಮ ಜನಗಳಿಗೆ ಯಾರಿಗೆ ಯಾವ ಸಹಾಯವಾಗಿ ಯಾವುದು ಕೆಲಸನೂ ಮಾಡಿಕೊಟ್ಟಿಲ್ಲ. ಇವ್ರ ಮಧ್ಯದಲ್ಲಿ ಲೀಡ್ರುಗಳು ಅಶೋಕ್ ಅಂತಿದ್ದಾರೆ. ಅವರು ನಮ್ಮೂರಲ್ಲಿ ಎಲ್ಲದಕ್ಕೂ ಕಿತಾಪತಿ ಮಾಡಿ ಅವರೇ ಎಲ್ಲರಿಗೂ ಬೇಡ ಅಂದಿರೋರ್ಗೂ ಅವರೇ ಮಾಡಿದ್ದಾರೆ. ಸೈಟ್ಗೆ ಕೊಡಿ, ನೀವು ಆಧಾರ್ ಕಾರ್ಡ್ ಕೊಡಿ, ರೇಷನ್ ಕಾರ್ಡ್ ಕೊಡಿ, ಇದೆಲ್ಲ ಕೊಡ್ರಿ ಮಾಡಿಕೊಡ್ತೀವಿ ಅಂತ. ಅಲ್ಲಿಗೆ ಬಂದಿದ್ದ ತಕ್ಷಣ ಅವ್ರಿಗೆ ಬೇಕಾಗಿರೋ ಅವರು ಎಲ್ಲ ತಾಲೂಕ್ ಪಂಚಾಯತಿಯಲ್ಲಿ ಇದೆಲ್ಲ ಮಾಡ್ಕೊಂಡು ಮುಂದೆ ಅವರೇ ಒಂದು ಇದು ಮಾಡಿಬಿಟ್ಟು ಟೀಮು ನಮ್ಮೂರಲ್ಲಿ ಲೀಡ್ರುಗಳೆಲ್ಲ ಮಾಡಿಬಿಟ್ಟು ಅವ್ರದ್ದೇ ಒಂದು ಇದು ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರೋ ಸೈಟ್ ಕೊಟ್ಟಿದ್ದಾರೆ. ಇವಾಗ ನಮ್ಮೂರಾಗಿ ಸೈಟ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಯಲ್ಲಿ ಇರೋರಿಗೆ ನಮ್ಮೂರಲ್ಲಿ ಇರೋ ಕೊಡಬೇಕಾಯಿತು, ಆದರೂ ಕೊಟ್ಟಿಲ್ಲ. ಆದರೆ ಬೈಚಾಪುರ ಇದು ರಾಮಚಂದ್ರಪುರ ಅವ್ರಿಗೂ ಇದೆ, ಅಲ್ಲೇ ಗೋಮಾಳ ಜಮೀನು, ಅವರು ಬೇಕಾದ್ರೆ ಕೊಡ್ಬೋದಾಯ್ತು ಅಲ್ಲಿಗೆ, ಆದರೂ ಕೊಟ್ಟಿಲ್ಲ. ನಮ್ಮೂರಲ್ಲಿ ಇರೋ ಫಲಾನುಭವಿ ಇವ್ರಿಗೆ ಕೊಡಬೇಕಾಯಿತು, ಕೊಟ್ಟಿಲ್ಲ. ಆದರೂ ಚನ್ನಬೈರನಹಳ್ಳಿ ಅವ್ರಿಗೂ ಇದೆ, ನಮ್ಮೂರಲ್ಲಿ ಇರೋ ಜಮೀನು ಅವ್ರಿಗೆ ಕೊಟ್ಟಿದ್ದೆ. ಅವ್ರಿಗೆ ಬೇಕಾಗಿರೋ ಪಕ್ಷದಲ್ಲಿ ಅವ್ರಿಗೆ ಕೊಟ್ಟಿದ್ರವ್ರಿಗೆ ನಮ್ಮೂರಲ್ಲಿ ಯಾವುದೇ ರೀತಿಯಲ್ಲಿ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಮಾತಾಡಿದ್ರೆ ದಯವಿಟ್ಟು ಎಲ್ಲರೂ ಇದು ಮಾಡಿದ್ದಕ್ಕೆ ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಬರ್ರಿ ಅಂತ ನಮಗೆಲ್ಲ ಇದು ಮಾಡಿದ್ದಾರೆ. ನಮ್ಮ ಹುಡುಗರು 3 ಪಾಪ ಸ್ಟೇಷನ್ಗೆ ಹಾಕಿದ್ದಾರೆ. ನಾವು ಕೇಳೋದಕ್ಕೆ ಬಂದಾಗ ಯಾವುದೇ ರೀತಿಯ ನಮ್ಗೆ ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ, ಸ್ಪಂದನೆ ಇಲ್ಲ. ಪುಟ್ಸ್ವಾಮಿಗಳು ಹೇಳಿದ್ದಾರೆ ಅಂತೆ, ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾರಂತೆ. ನಾವಿಲ್ಲಿ 106 ಜನಗಳೆಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ. ದಯವಿಟ್ಟು ನಮ್ಗೆ ನ್ಯಾಯ ಗುರುತಿಸಬೇಕಾಗಿ ನಾವಿಲ್ಲೆಲ್ಲ ಕೋರ್ಕೊತಾ ಇದ್ದೀವಿ.